ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಮ ಮಂದಿರವು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಹಿಂದೂ ದೇವಾಲಯವಾಗಿದೆ. ಇದು ರಾಮ ಜನ್ಮಭೂಮಿಯ ಸ್ಥಳದಲ್ಲಿ ನೆಲೆಗೊಂಡಿದೆ. ಇದು ಹಿಂದೂ ಧರ್ಮದ ಪ್ರಮುಖ ದೇವತೆಯಾದ ಶ್ರೀರಾಮನ ಜನ್ಮಸ್ಥಳವಾಗಿದೆ. ಹಾಗಿದ್ದರೆ ಬನ್ನಿ ಅಯೋಧ್ಯ ಮಂದಿರದ ಬಗ್ಗೆ ಸ್ವಲ್ಪ ತಿಳಿಯೋಣ. ಅಯೋಧ್ಯ ಯಾವ ನದಿಯ ದಡದ ಮೇಲಿದೆ ಎಂದರೆ ಸರಯೂ ನದಿಯ ದಡದ ಮೇಲಿದೆ. ಇನ್ನು ಅಯೋಧ್ಯ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ಎಂದರೆ ಭಾರತೀಯ ನಾಗರ ಶೈಲಿಯಲ್ಲಿ ಅಯೋಧ್ಯ ರಾಮ ಮಂದಿರವಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ಯಾರು ಅಂದರೆ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ಮಾಡಿದವರು. ರಾಮ ಮಂದಿರದಲ್ಲಿರುವ ಕಂಬಗಳು ಮತ್ತು ಬಾಗಿಲುಗಳ ಸಂಖ್ಯೆ ಎಷ್ಟು ಅಂದರೆ 392 ಕಂಬಗಳು ಮತ್ತು 44 ಬಾಗಿಲುಗಳು. ರಾಮ ಮಂದಿರ ನಿರ್ಮಾಣದ ಕಂಪನಿ ಯಾವುದು ಅಂದರೆ ಲಾರ್ಸೆನ್ ಮತ್ತು ಟೂಬ್ರೋ. ಇನ್ನು ರಾಮ ಮಂದಿರದ ಎತ್ತರ ಎಷ್ಟು ಅಂದರೆ 161 ಅಡಿ ಎತ್ತರ. ಇನ್ನು ರಾಮ ಮಂದಿರದ ವಾಸ್ತುಶಿಲ್ಪಿ ಯಾರು ಅಂದರೆ ಚಂದ್ರಕಾಂತ್ ಬಿ ಸೋಂಪುರ್. ರಾಮ ಮಂದಿರದಲ್ಲಿರುವ ಮಂಟಪಗಳ ಸಂಖ್ಯೆ ಎಷ್ಟು ಅಂದರೆ 5 ಮಂಟಪಗಳು ರಾಮ ಮಂದಿರದಲ್ಲಿ ಇದೆ. ಇನ್ನು ರಾಮ ಮಂದಿರ ದೇವಾಲಯದ ಪ್ರದೇಶದ ಬಗ್ಗೆ ಹೇಳೋದಾದರೆ 2.77 ಎಕರೆ ಇದೆ. ಹಾಗೆ ಮುಖ್ಯವಾಗಿ 70% ಹಸಿರು ಪ್ರದೇಶದಲ್ಲಿದೆ. ಇನ್ನು ಮುಖ್ಯವಾಗಿ ಅಯೋಧ್ಯೆ ರಾಮನ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂದರೆ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅಂದರೆ ನಮ್ಮ ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್. ಜೈ ಶ್ರೀರಾಮ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.